9ನೇ ತರಗತಿ ಕನ್ನಡ ಗದ್ಯ ಭಾಗ 8 ಹರಲೀಲೆ LBA ಪ್ರಶ್ನೋತ್ತರಗಳು. ಮುಖ್ಯ ಪ್ರಶ್ನೆ 1 ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳ ಹೆಚ್ಚು ಸೂಕ್ತ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 1 ಕನ್ನಡದಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ರಗಳೆಗಳ ಸಂಖ್ಯೆ. ಸರಿಯಾದ ಆಯ್ಕೆ ಸಿ 3. 2 ರಗಟ ಎಂಬ ಪದದ ತದ್ಭವ ರೂಪ. ಸರಿಯಾದ ಆಯ್ಕೆ ಬಿ ರಗಳೆ. 3 ದಡ ಪದ ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಬಿ ಅನುಕರಣಾ ವ್ಯಯ. 4 ಶುಕ ಪದದ ಅರ್ಥ. ಸರಿಯಾದ ಆಯ್ಕೆ ಸಿ ಗಿಳಿ. 5 ರಗಳೆ ಈ ಛಂದೋ ಪ್ರಕಾರಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಸಿ ಮಾತ್ರಾಗಣ. 6 ಕಮಲಜ ಈ ಸಮಾಸಕ್ಕೆ ಸೇರಿದೆ. ಸರಿಯಾದ ಆಯ್ಕೆ ಸಿ ಬಹುವಿಧಿ ಸಮಾಸ. 7 ಕಾರಣಿಕ ಪದದ ಅರ್ಥ. ಸರಿಯಾದ ಆಯ್ಕೆ ಡಿ ಅವತಾರ ಪುರುಷ. ಮುಖ್ಯ ಪ್ರಶ್ನೆ 2 ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಹಸಂಬಂಧಿ ಪದವನ್ನು ಬರೆಯಿರಿ. 8 ವನ ಬನ ವಿಜ್ಞಾಪನೆ ಭಿನ್ನಪ. 9 ಪುರುಷೋತ್ತಮ ದ್ವಿತೀಯ ನರಕದೋಳ್ ಸಪ್ತಮಿ. 10 ದಡ ಅನುಕರಣಾ ವ್ಯಯ ಮೆಲ್ಲನೆ ದ್ವಿರುಕ್ತಿ. 11 ಲಲಿತ ರಗಳೆ 3 ಮಾತ್ರೆ ಮಂದ ನೀಲ ರಗಳೆ 4 ಮಾತ್ರೆ. 12 ವೆಷ್ಟಿ ಪಂಚೆ ಯುಷ್ಟಿ ಊರುಗೋಲು. 13 ಸರ್ವಾಂಗ ಸರ್ವ ಪ್ಲಸ್ ಅಂಗ ಗಳಿಗೆ ಬಟ್ಟಲು ಗಳಿಗೆ ಪ್ಲಸ್ ಬಟ್ಟಲು. 14 ಚರಿತ್ರಂ ಕೆಲಸ ತಂಡುಲ ಅಕ್ಕಿ. 15 ಗುಹೆ ಗುಟ್ಟು ಗೊರಗೊರ ಶಬ್ದ ಸ್ಥಿತಿಲಾಕ್ಷರ ತೊದಲು ನುಡಿ ಅಥವಾ ತೊದಲು ಮಾತು. 16 ಬೆಂಬಲಿಗುಡು ಹಿಂಬಾಲಿಸು ಮಲ್ಲಳಿಗುಡು ಗುಂಪುಗೂಡಿ. 12 ಗಳಿಗೆ ಬಟ್ಟಲು ಆದೇಶ ಸಂಧಿ ಒಮ್ಮೊಮ್ಮೆ ಲೋಪ ಸಂಧಿ. ಮುಖ್ಯ ಪ್ರಶ್ನೆ 3 ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 18 ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರೇನು? ಉತ್ತರ ನಂಬಿಯಣ್ಣನ ಪೂರ್ವ ಜನ್ಮದ ಹೆಸರು ಪುಷ್ಪದತ್ತ. ಪ್ರಶ್ನೆ 19 ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಉತ್ತರ ಹರಲೀಲೆ ಪಾಠದ ಮೂಲ ಕೃತಿ ಹರಿಹರನು ರಚಿಸಿದ ನಂಬಿಯಣ್ಣನ ರಗಳೆ. ಪ್ರಶ್ನೆ 20 ಹರಲೀಲೆ ಪಾಠದ ಕವಿಯ ಹೆಸರೇನು? ಉತ್ತರ ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ. ಪ್ರಶ್ನೆ 21 ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಉತ್ತರ ಗಿರಿಜೆಯು ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಪ್ರಶ್ನೆ 22 ಹರಿಹರ ಬರೆದಿರುವ 2 ಕೃತಿಗಳನ್ನು ಹೆಸರಿಸಿ. ಉತ್ತರ ಹರಿಹರನು ಬರೆದಿರುವ 2 ಕೃತಿಗಳೆಂದರೆ ಗಿರಿಜಾ ಕಲ್ಯಾಣ ಮತ್ತು ಮುಡುಕಿಯ ಅಷ್ಟಕ. ಪ್ರಶ್ನೆ 23 ರುದ್ರ ಮಹೇಶ್ವರನು ಯಾವ ಕೊಡದ ಮೇಲೆ ಬಿದ್ದನು? ಉತ್ತರ ರುದ್ರ ಮಹೇಶ್ವರನು ತುಪ್ಪದ ಕೊಡದ ಮೇಲೆ ಬಿದ್ದನು. ಪ್ರಶ್ನೆ 24 ರುದ್ರ ಮಹೇಶ್ವರನು ಕೈಲಾಸದಿಂದ ಎಲ್ಲಿಗೆ ಬಂದನು? ಉತ್ತರ ರುದ್ರ ಮಹೇಶ್ವರನು ಕೈಲಾಸದಿಂದ ಮಣಮಂದ ಪುತ್ತೂರಿಗೆ ಬಂದನು. ಪ್ರಶ್ನೆ 25 ನಂಬಿಯಣ್ಣನ ಮದುವೆಯನ್ನು ಯಾವ ಊರಿನಲ್ಲಿ ಏರ್ಪಾಡು ಮಾಡಲಾಗಿತ್ತು? ಉತ್ತರ ನಂಬಿಯಣ್ಣನ ಮದುವೆಯನ್ನು ಮಣಮಂದ ಪುತ್ತೂರು ಎಂಬ ಊರಿನಲ್ಲಿ ಏರ್ಪಾಡು ಮಾಡಲಾಗಿತ್ತು. ಪ್ರಶ್ನೆ 26 ರಸಫಲಗಳನ್ನು ಅರಸುತ್ತಿದ್ದ ಅಕ್ಕಿ ಸಮೂಹ ಯಾವುದು? ಉತ್ತರ ರಸಫಲಗಳನ್ನು ಅರಸುತ್ತಿದ್ದ ಅಕ್ಕಿ ಸಮೂಹ ಸುಖಗಳ ಸಮೂಹ ಅಂದರೆ ಗಿಳಿಗಳ ಸಮೂಹ. ಪ್ರಶ್ನೆ 27 ರುದ್ರ ಮಹೇಶ್ವರನು ಪಠಿಸುತ್ತಿದ್ದ ಮಂತ್ರ ಯಾವುದು? ಉತ್ತರ ರುದ್ರ ಮಹೇಶ್ವರನು ಪಠಿಸುತ್ತಿದ್ದ ಮಂತ್ರ ನಮ ಶಿವಾಯ. ಪ್ರಶ್ನೆ 28 ಶಿವನ ಕೊರಳ ಆಭರಣದ ಒಂದು ಸರ್ಪವು ಏನಾಗಿ ಬದಲಾಯಿತು? ಉತ್ತರ ಶಿವನ ಕೊರಳ ಆಭರಣದ ಒಂದು ಸರ್ಪವು ಓಲೆಯಾಗಿ ಬದಲಾಯಿತು. ಪ್ರಶ್ನೆ 29 ಶಿವನ ಕೈಯ ತ್ರಿಶೂಲ ಏನಾಗಿ ಬದಲಾಯಿತು? ಉತ್ತರ ಶಿವನ ಕೈಯ ತ್ರಿಶೂಲವು ಕೊಡೆಯ ಕಡ್ಡಿಯಾಗಿ ಬದಲಾಯಿತು. ಪ್ರಶ್ನೆ 30 ರುದ್ರ ಮಹೇಶ್ವರನನ್ನು ಜನರು ಮದುವೆ ಮಂಟಪದಿಂದ ಹೇಗೆ ಹೊರಗಟ್ಟಿದರು? ಉತ್ತರ ಜನರು ತಮ್ಮ ಆರ್ಷ ಭಾಷಿತಗಳನ್ನು ಹೊರಗಟ್ಟುವಂತೆ ರುದ್ರ ಮಹೇಶ್ವರನನ್ನು ಮದುವೆ ಮಂಟಪದಿಂದ ಹೊರಗಟ್ಟಿದರು. ಪ್ರಶ್ನೆ 31 ವನದೊಳಗಿನ ಮಧುಕರ ಸಮೂಹವು ಏನನ್ನು ಅರಸುತ್ತಿದ್ದವು? ಉತ್ತರ ವನದೊಳಗಿನ ಮಧುಕರ ಸಮೂಹವು ಪುಷ್ಪಗಳನ್ನು ಅರಸುತ್ತಿದ್ದವು. ಪ್ರಶ್ನೆ 32 ಕೈಲಾಸದ ರುದ್ರ ಕನ್ನಿಕೆಯರು ಭೂಲೋಕದಲ್ಲಿ ಯಾವ ಹೆಸರಿನಿಂದ ಜನಿಸಿದ್ದರು? ಉತ್ತರ
ಕೈಲಾಸದ ರುದ್ರಕನ್ಯಕರು ಭೂಲೋಕದಲ್ಲಿ ಪರವೇ ಸಂಕಿಲೆ ಎಂಬ ಹೆಸರಿನಿಂದ ಜನಿಸಿದ್ದರು. ಮುಖ್ಯ ಪ್ರಶ್ನೆ 4. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 34. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಉತ್ತರ: ಶಿವನು ಗಿರಿಜೆಯನ್ನು ಕುರಿತು, ದೇವಿ ಕೇಳು, ನಮ್ಮ ಪುತ್ರನಾದ ಪುಷ್ಪದತ್ತನು ಭೂಲೋಕದಲ್ಲಿ ಹುಟ್ಟಿ ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಲ್ಲಿ ಮುಳುಗಲು ಸಿದ್ಧನಾಗಿದ್ದಾನೆ. ಆತನಿಗೆ ಮುಂಚೆ ನೀಡಿದ ಮಾತಿನಂತೆ ನಾವು ಕಳುಹಿಸಿದ ರುದ್ರ ಕನ್ನಿಕೆಯರಿಬ್ಬರು ಚೋಳ ದೇಶದ ತಿರುವರೂರು ಮತ್ತು ತಿರುವತ್ತಿಯೂರಿನಲ್ಲಿ ಪರವೆ ಮತ್ತು ಸಂಕಿಲೆ ಎಂಬ ಹೆಸರಿನಿಂದ ಹುಟ್ಟಿದ್ದಾರೆ. ಅವರನ್ನು ಆತನೊಡನೆ ಸೇರಿಸಿ ಸಕಲ ಸುಖವನ್ನು ಪೂಜೆಯಾಗಿ ಸ್ವೀಕರಿಸಿ ಬರುವೆನು ಎಂದು ಹೇಳಿದನು. ಪ್ರಶ್ನೆ 35. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಉತ್ತರ: ಚೋಳ ದೇಶದಲ್ಲಿದ್ದ ಪ್ರಮುಖ 3 ಗ್ರಾಮಗಳೆಂದರೆ ಮಣಮುಂದ್ರ ಪುತ್ತೂರು, ತಿರುವರೂರು, ತಿರುವತ್ತಿಯೂರು. ಪ್ರಶ್ನೆ 35. ರುದ್ರ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ. ಉತ್ತರ: ರುದ್ರ ಮಹೇಶ್ವರನು ಪುಣ್ಯವೇ ಅಣ್ಣಾದಂತೆ ಕಾಣುತ್ತಿದ್ದನು. ಅವನು ಮುಪ್ಪಿನ ದೆಸೆಯಿಂದ ಒಮ್ಮೊಮ್ಮೆ ಕೆಮ್ಮುತ್ತಾ, ಒಮ್ಮೊಮ್ಮೆ ಕುಕ್ಕು ಎಂದು ಗುಟ್ಟುತ್ತಾ, ತೊದಲು ಮಾತುಗಳಿಂದ ಭಕ್ತಿಯಿಂದ ನಮಃ ಶಿವಾಯ ಎಂದು ಮಂತ್ರವನ್ನು ಪಠಿಸುತ್ತಿದ್ದನು. ಪ್ರಶ್ನೆ 36. ಕೆಳಗೆ ಬಿದ್ದ ರುದ್ರನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ಉತ್ತರ: ಕೆಳಗೆ ಬಿದ್ದ ರುದ್ರನನ್ನು ನೋಡಿ ಅಲ್ಲಿ ಸೇರಿದ್ದ ಜನರೆಲ್ಲ, ಈ ವೃದ್ಧ ಬ್ರಾಹ್ಮಣನನ್ನು, ಮುಪ್ಪಿನ ಮೂರ್ಖನನ್ನು, ಬಡಕಲಾದ ಗೌತಮನ ಹಸುವಿನಂತಿರುವ ಇವನನ್ನು, ಬ್ರಹ್ಮಹತ್ಯೆ ದೋಷಿಯಂತಿರುವ ಇವನನ್ನು ಒಳಗೆ ಬಿಟ್ಟವರು ಯಾರು? ಕರೆದು ತಂದವರು ಯಾರು? ಇದು ಅಪಶಕುನ. ಇನ್ನೇನು ಈ ಮದುವೆ ಸರಿಯಾಗಿ ನಡೆಯುವುದಿಲ್ಲ ಎಂದು ತಮ್ಮ ತಮ್ಮಲ್ಲೇ ಮಾತನಾಡಿಕೊಂಡರು. ಪ್ರಶ್ನೆ 37. ನಂಬಿಯಣ್ಣನ ಕಾತುರತೆಯನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಮುದುಡಿದ ನೈದಿಲೆ ಹೂಗಳು ಅರಳಲು ಚಂದ್ರನ ಉದಯವನ್ನು ಕಾಯುವಂತೆ, ಆಹಾರ ಹುಡುಕಲು ಹೋದ ಗಂಡು ಚಕೋರ ಹಕ್ಕಿಗಾಗಿ ಹೆಣ್ಣು ಚಕೋರ ಹಕ್ಕಿಯು ಕಾಯುವಂತೆ, ರಸಭರಿತ ಹಣ್ಣುಗಳನ್ನು ಹುಡುಕುತ್ತಿರುವ ಗಿಳಿಗಳ ಸಮೂಹದಂತೆ, ಹಾಗೂ ಮಕರಂದವನ್ನು ಹೀರುವ ಸಲುವಾಗಿ ಹೊಸ ಹೂಗಳನ್ನು ಅರಸುತ್ತಿರುವ ದುಂಬಿಯಂತೆ ನಂಬಿಯಣ್ಣನು ವಿವಾಹದ ಸಂಭ್ರಮಕ್ಕೆ ಕಾತುರನಾಗಿದ್ದಾನೆಂದು ಕವಿ ವರ್ಣಿಸಿದ್ದಾರೆ. ಮುಖ್ಯ ಪ್ರಶ್ನೆ 5. ಈ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ, ಕಾಲ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಕೃತಿಕಾರರ ಪರಿಚಯ. ಹರಿಹರ. ಕನ್ನಡ ಸಾಹಿತ್ಯದ ಪ್ರಸಿದ್ಧ ಕವಿ ಹರಿಹರ. ಇವರ ಕಾಲ ಸುಮಾರು ಸಾಮಾನ್ಯ ಶತ 1200. ಇವರ ಸ್ಥಳ ಹಂಪೆ. ಹಂಪೆಯ ವಿರೂಪಾಕ್ಷ ಇವರ ಆರಾಧ್ಯ ದೈವ. ಹರಿಹರರು ಕನ್ನಡ ಸಾಹಿತ್ಯದಲ್ಲಿ ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತಗೊಳಿಸಿದ ಸುಪ್ರಸಿದ್ಧ ಕವಿ. ಹರಿಹರರು ವೃತ್ತ ಛಂದಸ್ಸಿನಲ್ಲಿ ಪಂಪಾ ಶತಕ, ರಕ್ಷಾ ಶತಕ ಮತ್ತು ಮುಡಿಕಿಯ ಅಷ್ಟಕಗಳನ್ನು ರಚಿಸಿದ್ದಾರೆ. ಇವರು ರಚಿಸಿದ ಗಿರಿಜಾ ಕಲ್ಯಾಣ ಪ್ರೌಢ ಚಾಂಪು ಸಂಪ್ರದಾಯದಲ್ಲಿರುವ ಶ್ರೇಷ್ಠ ಕಾವ್ಯವಾಗಿದೆ. ರಗಳೆ ಪ್ರಕಾರದಲ್ಲಿ ನೂರಾರು ಕೃತಿಗಳನ್ನು ಬರೆದಿರುವ ಇವರು ರಗಳೆ ಕವಿ ಎಂದೇ ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾಗಿದ್ದಾರೆ. ಮುಖ್ಯ ಪ್ರಶ್ನೆ 6. ಈ ಕೆಳಗಿನ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ತಿಳಿಸಿ. ಈ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಹೆಸರಿಸಲಾಗಿದೆ. ಛಂದಸ್ಸಿನ ಹೆಸರು ಲಲಿತ ರಗಳೆ. ಮುಖ್ಯ ಪ್ರಶ್ನೆ 7. ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ವಾಕ್ಯ 40. ಸಕಲ ಸುಖಮಂ ಪೂಜೆಯಾಗಿ ಕೈಗೊಂಡು ಬರ್ಪೇನ್. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಶಿವನು ಗಿರಿಜೆಗೆ ಹೇಳುತ್ತಾನೆ. ಶಿವನ ಶಾಪದಿಂದ ಚೋಳ ದೇಶದಲ್ಲಿ ನಂಬಿ ಎಂಬ ಹೆಸರಿನಿಂದ ಪುಷ್ಪದತ್ತ ಹಾಗೂ ಪರವೆ ಸಂಕಿಲೆ ಎಂಬ ಹೆಸರಿನಿಂದ ಜನಿಸಿದ ರುದ್ರಕನ್ನಿಕೆಯರನ್ನು ಕೈಲಾಸಕ್ಕೆ ಕರೆತರುವುದಾಗಿ ಹೇಳುತ್ತಾ, ಭೂಲೋಕದಲ್ಲಿ ನಂಬಿಯಣ್ಣ ಮತ್ತು ರುದ್ರಕನ್ನಿಕೆಯರನ್ನು ಸೇರಿಸಿ ಸಕಲ ಸುಖವನ್ನು ಅವರಿಂದ ಸೇವೆಯಾಗಿ ಪಡೆದು ಬರುತ್ತೇನೆಂದು ಈ ಸಂದರ್ಭದಲ್ಲಿ ಹೇಳುತ್ತಾನೆ. ಸ್ವಾರಸ್ಯ: ಭಕ್ತ ರಕ್ಷಕನಾದ ಶಿವನು ಭೂಲೋಕಕ್ಕೆ ಹೋಗಿ ಅಲ್ಲಿ ನಂಬಿಯಣ್ಣನಿಂದ ಸಕಲ ಸುಖವನ್ನು ಪಡೆದು ಬರುವುದಾಗಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 41. ನೀನತ್ಯಂತ ಕರುಣಿ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಪಠ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಂಬಿಯಣ್ಣನ ಮದುವೆಯನ್ನು ನಿಲ್ಲಿಸಲು ಭೂಲೋಕಕ್ಕೆ ಹೋಗುವುದಾಗಿ ಶಿವನು ಹೇಳಿದಾಗ ಗಿರಿಜೆ ತಾನು ಬರುತ್ತೇನೆಂದು ಕೇಳಿಕೊಳ್ಳುತ್ತಾಳೆ.
ಆ ಸಂದರ್ಭದಲ್ಲಿ ಶಿವನು ಹೀಗೆ ಹೇಳುತ್ತಾನೆ, ನೀನು ಕರುಣಾಮಯಿ, ಆದರೆ ನಾನು ಮಾಡುವುದು ನಿಷ್ಠುರದ ಕೆಲಸ, ಆದ್ದರಿಂದ ನೀನು ಬರುವುದು ಬೇಡ ಎನ್ನುತ್ತಾನೆ. ಸ್ವಾರಸ್ಯ: ಶಿವನು ನಂಬಿಯಣ್ಣನ ಮದುವೆಯಲ್ಲಿ ಅವಾಂತರ ಮಾಡಲು ಹೋಗುವ ಉದ್ದೇಶ ಹೊಂದಿದ್ದು, ಕರುಣಾಮಯಿಯಾದ ಗಿರಿಜೆ ಬಂದರೆ ತನ್ನ ಕಾರ್ಯಕ್ಕೆ ಅಡ್ಡಿಯುಂಟು ಮಾಡಬಹುದೆಂದು ಹೇಳಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 42 ಪುಣ್ಯಂ ಪಣ್ಣಾದಂತೆ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಭೂಲೋಕಕ್ಕೆ ಹೋಗುವಾಗ ಶಿವನು ಧರಿಸಿದ ರುದ್ರ ಮಹೇಶ್ವರರ ವೇಷವನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾನೆ. ಸುಕ್ಕುಗಟ್ಟಿ ನೇತಾಡುವ ಚರ್ಮ, ನೆಲಕ್ಕೆ ಊರಿದ ಊರುಗೋಲು, ಇಳಿಬಿಟ್ಟ ಬಿಳಿಯ ಗಡ್ಡ, ನಡುಗುವ ನರೆತ ತಲೆ, ಹೀಗೆ ಸ್ಥಿತಿಲವಾಗಿದ್ದ ವೃದ್ಧನು ಪುಣ್ಯವೇ ಅಣ್ಣಾದಂತೆ ಇದ್ದನು ಎಂದು ಕವಿ ವರ್ಣಿಸಿದ್ದಾರೆ. ಸ್ವಾರಸ್ಯ: ಪುಣ್ಯ ವಿಶೇಷನಾದ ವೃದ್ಧ ಮಹೇಶ್ವರನ ಆ ವೇಷವನ್ನು ಪುಣ್ಯವೇ ಅಣ್ಣಾದಂತೆ ಎಂದು ವರ್ಣಿಸಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 43 ಈ ವೃದ್ಧಂ ಕಿರುಕುಳನಲ್ಲ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವೃದ್ಧ ಮಹೇಶ್ವರನ ಕಿರುಕುಳ ತಾಳಲಾರದೆ ಜನರೆಲ್ಲ ಸೇರಿ ಅವನನ್ನು ಮದುವೆ ಚಪ್ಪರದ ಹೊರಗೆ ತಂದು ಇಳಿಸಿ ಒಳಗೆ ಹೋಗುವಷ್ಟರಲ್ಲಿ ಅವನು ಅವರಿಗಿಂತ ಮುಂದೆ ಒಳಗೆ ಇದ್ದನು. ಅಲ್ಲದೆ ಅಲ್ಲಿದ್ದ ತೋರಣಗಳನ್ನು ಕಿತ್ತು ಹಾಕುತ್ತಾ ಶಿವ ಶಿವ ಎನ್ನುತ್ತಿರುವುದನ್ನು ನೋಡಿ ಆ ಜನರೆಲ್ಲ ಆಶ್ಚರ್ಯಗೊಂಡು, ಈ ವೃದ್ಧ ನಮಗೆ ಕಿರುಕುಳ ಕೊಡುವವನಲ್ಲ, ಈತನ್ಯಾರೋ ಪವಾಡ ಪುರುಷನಿರಬೇಕು ಎಂದು ಮಾತನಾಡಿಕೊಳ್ಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ವೃದ್ಧನ ನಡವಳಿಕೆಯನ್ನು ನೋಡಿ ಜನರು ಈತನು ಪವಾಡ ಪುರುಷನಾಗಿರಬೇಕು ಎಂದು ಯೋಚಿಸಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 44 ಸಂಸಾರದಿಂ ಕೆಟ್ಟು ನಷ್ಟನಾಗಿದ್ದಪ್ಪಂ. ಆಯ್ಕೆ: ಈ ವಾಕ್ಯವನ್ನು ಹರಿಹರ ಕವಿಯ ನಂಬಿಯಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಪಠ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೈಲಾಸದ ಪುಷ್ಪದತ್ತನು ಭೂಲೋಕದ ಚೋಳದೇಶದಲ್ಲಿ ನಂಬಿಯಣ್ಣನೆಂಬ ರಾಜಕುಮಾರನಾಗಿ ಹುಟ್ಟಿ ಮಣಮಂತ ಪುತ್ತೂರಿನಲ್ಲಿ ಮದುವೆಯಾಗುವ ಸಂದರ್ಭದಲ್ಲಿ ಕೈಲಾಸದ ಶಿವನು ಗಿರಿಜೆಗೆ ಈ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ಕೈಲಾಸದ ಗಣಧರನಾದ ಪುಷ್ಪದತ್ತನು ಶಾಪಗ್ರಸ್ತನಾಗಿ ಭೂಲೋಕದಲ್ಲಿ ಹುಟ್ಟಿ ವಿವಾಹ ತತ್ಪರನಾಗಿ ಹಾಳಾಗುತ್ತಿದ್ದಾನೆಂದು ಶಿವನು ಹೇಳಿರುವುದು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 8 ಕೆಳಗಿನ ಪ್ರಶ್ನೆಗಳಿಗೆ 8 ಅಥವಾ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 46 ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣವೇನು? ಉತ್ತರ: ಕೈಲಾಸದಲ್ಲಿನ ಗಣಗಳಲ್ಲಿ ಪುಷ್ಪದತ್ತ ಮತ್ತು ರುದ್ರಕನ್ಯಕಿಯರಿಬ್ಬರು ವಿಕಾರ ಭಾವನೆಯನ್ನು ಹೊಂದಿದ್ದನ್ನು ಕಂಡ ಶಿವನು ಮೂವರಿಗೂ ಇಹಲೋಕದಲ್ಲಿ ಮನುಜರಾಗಿ ಹುಟ್ಟಿ ಎಂದು ಶಪಿಸಿದನು. ಇದರಿಂದ ನೊಂದ ಪುಷ್ಪದತ್ತನು, ನಿಮ್ಮನ್ನಾಗಲಿ ನಾನಿರಲಾರೆ, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ ಎಂದು ಪ್ರಾರ್ಥಿಸಲು, ನೀನು ಈಗ ಭೂಲೋಕದಲ್ಲಿ ಮಾನವನಾಗಿ ಹುಟ್ಟು, ಆದಷ್ಟು ಬೇಗನೆ ನಿನ್ನನ್ನು ಕೈಲಾಸಕ್ಕೆ ಕರೆಸಿಕೊಳ್ಳುವೆನೆಂದು ಆಶ್ವಾಸನೆ ನೀಡಿದ ಶಿವ. ನಂತರ ಚೋಳದೇಶದ ರಾಜಮನೆತನದಲ್ಲಿ ನಂಬಿಯಣ್ಣನಾಗಿ ಪುಷ್ಪದತ್ತನು ಪರವೆ ಸಂಕಿಲಿಯರಾಗಿ ರುದ್ರಕನ್ಯಕಿಯರು ಹುಟ್ಟಿದರು. ಆಗ ಪುತ್ರನಾದ ಪುಷ್ಪದತ್ತನು ನಂಬಿ ಎಂಬ ಹೆಸರನ್ನು ಪಡೆದು ಸಂಸಾರದಿಂದ ಕೆಟ್ಟು ಹೋಗುವುದಕ್ಕೆ ಸಿದ್ಧವಾಗಿದ್ದನು. ಅವನ ಮದುವೆಯನ್ನು ನಿಲ್ಲಿಸಿ ಆತನಿಗೆ ಮುಂಚೆ ನೀಡಿದ್ದ ನಂಬಿಕೆಯ ಮಾತನ್ನು ಅನುಸರಿಸಿಕೊಂಡು ಇವರನ್ನು ಕೈಲಾಸಕ್ಕೆ ಕರೆಸಿಕೊಳ್ಳಲು ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಿದನು. ಪ್ರಶ್ನೆ 47 ವೃದ್ಧ ಮಹೇಶ್ವರನನ್ನು ಕವಿ ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಶಿವನು ಪಾದದಿಂದ ತಲೆಯವರೆಗೂ ಲೇಪಿಸಿಕೊಂಡ ವಿಭೂತಿ, ನರೆತ ತಲೆ, ಸುಕ್ಕುಗಟ್ಟಿದ ದೇಹ ಹೊಂದಿದ್ದನು. ಆತನ ಜಟೆಯಲ್ಲಿದ್ದ ಚಂದ್ರಕಳೆಯೇ ಕೊಡೆಯಾಯಿತು, ಹಿಡಿದಿದ್ದ ತ್ರಿಶೂಲ ಕೊಡೆಯ ಹಿಡಿಯಾಯಿತು. ನರಕಪಾಲ ಹೊಂದಿದ್ದ ಗಡ್ಡ ಊರುಗೋಲಾಯಿತು, ಸರ್ಪವು ಪ್ರಮಾಣ ಪತ್ರವಾಯಿತು. ಬ್ರಹ್ಮನ ಶಿರವೇ ಕಮಂಡಲವಾಯಿತು. ಹುಲಿ ಮತ್ತು ಜಿಂಕೆಯ ಚರ್ಮಗಳು ಉಡುಪು ಮತ್ತು ವಧುವ ವಸ್ತ್ರಗಳಾದವು. ಶಿವನು ಕಾಲಿನಿಂದ ಮೆಟ್ಟಿಕೊಂಡಿರುವ ಗಂಗಾಸ್ತ್ರ ಎಂಬ ರಾಕ್ಷಸನೇ ಪಾದರಕ್ಷೆಗಳಾಗಿ, ಕೊರಳಿನಲ್ಲಿ ಕಟ್ಟಿಕೊಂಡಿರುವ ತಲೆಬುರುಡೆಗಳ ಹಾರವೇ ಜಪಮಾಲೆಯಾಯಿತು. ಕೈಯಲ್ಲಿರುವ ಕೊಡೆ, ಮೈಯ ಸುಕ್ಕು, ಜೋತಾಡುವ ಉಬ್ಬು, ನೇತಾಡುವ ತೋಳಿನ ಚರ್ಮ, ಇಟ್ಟಿರುವ ವಿಭೂತಿ, ನೆಲಕ್ಕೆ ಊರಿದ ಊರುಗೋಲು, ಹಿಡಿದ ಕಮಂಡಲ, ಇಳಿಬಿಟ್ಟ ಬಿಳಿಯ ಗಡ್ಡ, ನಡುಗುವ ನರೆತ ತಲೆ, ನರೆತು ಹೋಗಿ ಸಡಿಲವಾಗಿರುವ ಸರ್ವಾಂಗದಿಂದ ಶಿಥಿಲವಾಗಿದ್ದ
ವೃದ್ಧನು ಪುಣ್ಯವೇ ಅಣ್ಣಾದಂತೆ ಒಮ್ಮೊಮ್ಮೆ ಕೆಮ್ಮುತ್ತಾ ಒಮ್ಮೊಮ್ಮೆ ಗೊರ್ಗೊಟ್ ಗುಟ್ಟುತ್ತಾ ತೊದಲು ಮಾತುಗಳಿಂದ ನಮಃ ಶಿವಾಯ ಎನ್ನುತ್ತಾ ನಿಲ್ಲಲಾರದಂತೆ ನಡುಗುತ್ತಾ ಮದುವೆಯ ಚಪ್ಪರದ ಬಳಿ ಬಂದನು ಎಂದು ಕವಿ ವೃದ್ಧ ಮಹೇಶ್ವರನನ್ನು ವರ್ಣಿಸಿದ್ದಾರೆ. ಪ್ರಶ್ನೆ 47. ಮದುವೆಯ ಮಂಟಪದಲ್ಲಿ ವೃದ್ಧನು ಮಾಡಿದ ಅವಾಂತರಗಳ್ಯಾವುವು? ಉತ್ತರ: ವಿವಾಹ ಮಂಟಪದೊಳಗೆ ಶಿವನು ಮೆಲ್ಲ ಮೆಲ್ಲಗೆ ನೋಡುತ್ತಾ ಮನದೊಳಗೆ ನಗುತ್ತಾ ಕೋಲಲೂರಿಕೊಂಡು ಕೆಮ್ಮುತ್ತಾ ವಿವಾಹ ಮಂಟಪದ ಬಳಿ ಸಾಲಾಗಿ ಜೋಡಿಸಲಾಗಿದ್ದ ತುಪ್ಪದ ಕೊಡಗಳ ಮೇಲೆ ನಾಲ್ಕೈದನ್ನು ಕೆಡವಿ ನಮಃ ಶಿವಾಯ ಎಂಬ ವೃದ್ಧ ಧ್ವನಿ ಅವನ ಬಾಯಿಂದ ಬರುತ್ತಿದ್ದಂತೆ ಕೊಡಗಳ ಮೇಲೆ ಬಿದ್ದು ಅಲ್ಲಿ ಕುಳಿತಿದ್ದವರ ಮುಖಕ್ಕೆ ಕಣ್ಣುಗಳಿಗೆ ಮೈಮೇಲೆ ತುಪ್ಪ ಚೆಲ್ಲಿತು. ಅಲ್ಲಿ ನೆರೆದಿದ್ದವರೆಲ್ಲ ಹಾಗೆ ಬಿದ್ದ ವೃದ್ಧ ಮಹೇಶ್ವರನನ್ನು ಎತ್ತಿ ನಿಲ್ಲಿಸಿದರು. ಆದರೆ ಅವನು ಒಂದು ಹೆಜ್ಜೆ ಇಟ್ಟು ಮತ್ತೆ ತಡವರಿಸಿ ನಿಲ್ಲಲಾರದೆ ತಟ್ಟನೆ ಗಳಿಗೆ ಬಟ್ಟಲಿನ ಮೇಲೆ ಬಿದ್ದನು. ಆಗ ಅಲ್ಲಿದ್ದ ಕಳಶ ಒಡೆದು ಗಳಿಗೆ ಬಟ್ಟಲು ಮುರಿದು ಹೋಗಿ ಅಕ್ಕಿಯೆಲ್ಲ ಚೆಲ್ಲಿ ಹೋಯಿತು. ಅಲ್ಲಿದ್ದ ಜ್ಯೋತಿಷಿಗಳು ಚದುರಿ ಅತ್ತಿತ್ತ ಓಡಿ ಹೋದರು. ನಂತರ ಮೂರ್ಛೆ ಹೋದಂತೆ ಬಿದ್ದಿದ್ದ ಅವನನ್ನು ಎಲ್ಲರೂ ಸುತ್ತುವರೆದು ನೀರು ಹಾಕಿ ಎಚ್ಚರಿಸಿ ನಿಲ್ಲಿಸಿದ ಕೂಡಲೇ ಅವನು ತುಪ್ಪದ ಕೊಡದ ಮೇಲಲ್ಲದೆ ಬೇರೆಲ್ಲಿಗೂ ಬೀಳುತ್ತಿರಲಿಲ್ಲ. ಎಲ್ಲರೂ ಮೆಲ್ಲಗೆ ಅವನ ಕೈಕಾಲನ್ನು ಕಾಲನ್ನು ಹಿಡಿದು ಎತ್ತಿಕೊಂಡು ಹೋಗಿ ಚಪ್ಪರದ ಹೊರಗೆ ಮೆಲ್ಲಗೆ ಇಳಿಸಿದರು. ಅವರು ಅವನನ್ನು ಒಳಗೆ ಬಿಡಬೇಡ ಎಂದು ದ್ವಾರಪಾಲಕನಿಗೆ ಹೇಳಿ ವಿವಾಹ ಮಂಟಪದ ಬಾಗಿಲನ್ನು ಹಾಕಿಕೊಂಡು ಒಳಗೆ ಹೋಗುವಷ್ಟರಲ್ಲಿ ವೃದ್ಧ ಮಹೇಶ್ವರನು ಅವರಿಗಿಂತ ಮುನ್ನವೇ ಒಳಗೆ ಬಂದು ಅಲ್ಲಿದ್ದ ತೋರಣದ ತಳಿರನ್ನು ಕಿತ್ತು ಬಿಸಾಡುತ್ತಾ ಶಿವ ಶಿವ ಎನ್ನುತ್ತಾ ಅವಾಂತರ ಮಾಡಿದನು. ಮುಖ್ಯ ಪ್ರಶ್ನೆ 9. ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ 15 ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ. ಪ್ರಬಂಧ: ರಾಷ್ಟ್ರೀಯ ಹಬ್ಬಗಳ ಮಹತ್ವ. ಪೀಠಿಕೆ: ಒಂದು ದೇಶದ ಐಕ್ಯತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬಗಳು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತವೆ. ಭಾರತದಂಥ ವಿವಿಧತೆಯುಳ್ಳ ರಾಷ್ಟ್ರಗಳಲ್ಲಿ ಏಕತೆಯನ್ನು ತರುವುದು ಇಂತಹ ರಾಷ್ಟ್ರೀಯ ಹಬ್ಬಗಳ ಮೂಲಕ ಸಾಧ್ಯವಿದೆ. ಇಡೀ ರಾಷ್ಟ್ರದ ಜನರೆಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಜಾತಿ, ಧರ್ಮ, ಪ್ರಾದೇಶಿಕ ಭಿನ್ನತೆಯನ್ನು ಮರೆತು ಒಟ್ಟಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು. ನಮ್ಮ ದೇಶದಲ್ಲಿ 3 ರಾಷ್ಟ್ರೀಯ ಹಬ್ಬಗಳೆಂದು ಘೋಷಿಸಲಾಗಿದೆ. ಅವುಗಳೆಂದರೆ ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯೋತ್ಸವ, ಗಾಂಧಿ ಜಯಂತಿ. ವಿಷಯ ನಿರೂಪಣೆ. ಸ್ವಾತಂತ್ರ್ಯ ದಿನಾಚರಣೆ. ಭಾರತ ಸುಮಾರು 200 ವರ್ಷಗಳ ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು. ವ್ಯಾಪಾರದ ಉದ್ದೇಶದಿಂದ ಬಂದ ಬ್ರಿಟಿಷರು ಭಾರತೀಯ ಅರಸರ ದೌರ್ಬಲ್ಯಗಳನ್ನು ಉಪಯೋಗಿಸಿಕೊಂಡು ಭಾರತ ದೇಶದ ಆಡಳಿತದ ಚುಕ್ಕಾಣಿ ಹಿಡಿದಿದ್ದರು. ಭಾರತೀಯರಿಗೆ ಸ್ವಾತಂತ್ರ್ಯ ಎನ್ನುವುದೇ ಇರಲಿಲ್ಲ. ಹಾಗಾಗಿ ಭಾರತೀಯರೆಲ್ಲರೂ ಒಟ್ಟಾಗಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದ ರಣಕಹಳೆಯನ್ನು ಊದಿ ಕೊನೆಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದರು. ಆ ದಿನವನ್ನು ಪ್ರತಿ ವರ್ಷ ಭಾರತೀಯರೆಲ್ಲರೂ ಒಟ್ಟಾಗಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಿ ರಾಷ್ಟ್ರೀಯ ಏಕತೆಯನ್ನು ಮೆರೆಯುತ್ತಾರೆ. ಅಂದು ಶಾಲಾ, ಕಾಲೇಜು, ಕಚೇರಿಗಳಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. 2. ಗಣರಾಜ್ಯೋತ್ಸವ. ಭಾರತ ದೇಶವು ಸ್ವಾತಂತ್ರ್ಯವನ್ನು ಪಡೆದ ನಂತರ ಆಡಳಿತದ ರೂಪುರೇಷೆಗಳನ್ನು ಸಿದ್ಧಪಡಿಸಲಾಯಿತು. ಆ ರೂಪುರೇಷೆಗಳನ್ನು ಒಳಗೊಂಡಿರುವುದೇ ನಮ್ಮ ಸಂವಿಧಾನ. ಎಲ್ಲ ರಾಜ್ಯಗಳನ್ನು ಗಣಗಳನ್ನಾಗಿ ಮಾಡಿ ಉತ್ತಮವಾದ ಆಡಳಿತ ನಡೆಸಲು ಕಾನೂನು ರೂಪ ಪಡೆದ ಸಂವಿಧಾನವು ಜನವರಿ 26, 1950ರಂದು ಜಾರಿಗೆ ತರಲಾಯಿತು. ಆ ದಿನವೇ ಗಣರಾಜ್ಯ ದಿನ. ಇದನ್ನು ಕೂಡ ನಮ್ಮ ದೇಶದ ಪ್ರಜೆಗಳೆಲ್ಲರೂ ಒಟ್ಟಾಗಿ ಸೇರಿ ಆಚರಿಸುತ್ತಾರೆ. ಈ ದಿನದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ಸಂವಿಧಾನದ ನಿರ್ಮಾತೃಗಳು ಹಾಗೂ ತತ್ವಗಳನ್ನು ಸ್ಮರಿಸಿಕೊಳ್ಳುತ್ತಾರೆ. ಪ್ರತಿಯೊಬ್ಬರೂ ಸಂವಿಧಾನ ಪಾಲಿಸುವ ಮನೋಧರ್ಮವನ್ನು ಬೆಳೆಸಿಕೊಳ್ಳುವ ಆಶಯವನ್ನು ಸ್ಮರಿಸುತ್ತಾರೆ. ಹಾಗೆಯೇ ದೇಶಭಕ್ತಿ ಸಾರುವ ಕಾರ್ಯಕ್ರಮಗಳನ್ನು ಆಚರಿಸಿ ಒಗ್ಗಟ್ಟನ್ನು ಪ್ರದರ್ಶಿಸುತ್ತಾರೆ. 3. ಗಾಂಧಿ ಜಯಂತಿ. ಯಾವುದೇ ಒಂದು ದೇಶದ ಜನರಲ್ಲೂ ಒಟ್ಟಾಗಿ ಸೇರಲು ನಾಯಕತ್ವ ಬೇಕು. ನಾಯಕರಿಲ್ಲದ ನೌಕೆ ದಡ ಸೇರಲಾರದು. ಅಂತೆಯೇ ನಮ್ಮ ದೇಶದ ಸ್ವಾತಂತ್ರ್ಯ ಪಡೆಯಲು ನಾಯಕತ್ವ ವಹಿಸಿಕೊಂಡವರು ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡ ಮಹಾತ್ಮ ಗಾಂಧೀಜಿಯವರು. ಅವರು ಹುಟ್ಟಿದ ದಿನವೇ ಅಕ್ಟೋಬರ್ 2. ಆ ದಿನವನ್ನು ಗಾಂಧಿ ಜಯಂತಿ ಎಂದು ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಏಕೆಂದರೆ ಗಾಂಧೀಜಿಯವರು ಸ್ವಾತಂತ್ರ್ಯ ಚಳುವಳಿಯ ಮುಂದಾಳತ್ವವನ್ನು ವಹಿಸಿಕೊಂಡು ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಆದ್ದರಿಂದ ಅವರ ಆದರ್ಶಗಳನ್ನು ನೆನೆಯುವ ದಿನವಾಗಿ ಆ ದಿನವನ್ನು ಆಚರಿಸಲಾಗುತ್ತದೆ.
ಉಪಸಂಹಾರ ಭಾರತದಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನು ಆಚರಿಸುವುದರಿಂದ ಪ್ರತಿಯೊಬ್ಬ ನಾಗರಿಕನಲ್ಲಿ ಏಕತೆ, ದೇಶಭಕ್ತಿ, ಸಂವಿಧಾನದ ಮಹತ್ವ, ನಾಯಕತ್ವದ ಗುಣ ಮುಂತಾದ ವಿಚಾರಗಳನ್ನು ತಿಳಿಯಲು ಮತ್ತು ನಾವು ಅದೇ ರೀತಿ ನಡೆದುಕೊಳ್ಳಲು ನೆರವಾಗುತ್ತದೆ. ರಾಷ್ಟ್ರೀಯ ಭಾವೈಕ್ಯತೆ ಪೀಠಿಕೆ ಭಾರತವು ಅನೇಕ ಜನಾಂಗಗಳು ಪಂಗಡಗಳು ಇರುವಂತ ಒಂದು ವಿಶಾಲ ರಾಷ್ಟ್ರ. ಇಲ್ಲಿ ವಿವಿಧ ಭಾಷೆ, ಸಂಸ್ಕೃತಿ, ಧರ್ಮ, ಜಾತಿಗಳ ಜನರು ತಮ್ಮ ವಿವಿಧತೆಯನ್ನು ಮರೆತು ನಾವೆಲ್ಲರೂ ಭಾರತೀಯರು ಎಂಬ ರಾಷ್ಟ್ರೀಯ ಮನೋಭಾವವನ್ನು ಹೊಂದಿರುವುದೇ ರಾಷ್ಟ್ರೀಯ ಭಾವೈಕ್ಯತೆ. ಭಾರತವು ಪ್ರಜಾಪ್ರಭುತ್ವ ತಳಹದಿಯ ಮೇಲೆ ರೂಪಿತವಾಗಿರುವ ಒಂದು ಜಾತ್ಯತೀತ ರಾಷ್ಟ್ರವಾಗಿದ್ದು ಪ್ರತಿಯೊಂದು ಧರ್ಮದವರು ತಮ್ಮ ಸಂಪ್ರದಾಯ ಪದ್ಧತಿಗಳನ್ನು ಆಚರಿಸಲು ಅವಕಾಶವಿದೆ. ವಿಷಯ ನಿರೂಪಣೆ ಭಾರತವು ವಿವಿಧ ಧರ್ಮ, ಭಾಷೆ, ಬುಡಕಟ್ಟು ಜನಾಂಗಗಳನ್ನು ಹೊಂದಿದ್ದು ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ವಿವಿಧತೆಯನ್ನು ಕಾಣುತ್ತೇವೆ. ಏಕೆಂದರೆ ಭಾರತೀಯ ನಾಗರಿಕತೆಯು ಯಾವಾಗಲೂ ಧಾರ್ಮಿಕ ಹಾಗೂ ನೈತಿಕ ತಳಹದಿಯ ಮೇಲೆ ನಿಂತಿದೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸಾಂಸ್ಕೃತಿಕ ಮತ್ತು ಜೀವನದ ಮಾರ್ಗ, ಒಗ್ಗಟ್ಟು ಹಾಗೂ ದೃಷ್ಟಿಕೋನವು ಧರ್ಮ, ನಂಬಿಕೆ ಮತ್ತು ಆಚರಣೆಗಳಲ್ಲಿ ವಿಶಾಲ ವೈವಿಧ್ಯತೆಯನ್ನು ಹೊಂದಿದೆ. ಆದರೂ ನಮ್ಮಲ್ಲಿ ನಾವು ಭಾರತೀಯರು ಎಂಬ ಬಲವಾದ ಒಗ್ಗಟ್ಟಿನ ಮಂತ್ರವಿದೆ. ನಮ್ಮ ದೇಶದ ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ ಇವು ನಮ್ಮ ಏಕತೆಯ ಸಂಕೇತಗಳಾಗಿವೆ. ಅಲ್ಲದೆ ಒಂದೇ ಮಾತರಂ, ಸಾರೆ ಜಾನ್ ಸೆ ಅಚ್ಚಾ, ಜನಗಣ ಮನದಂತಹ ದೇಶಭಕ್ತಿ ಗೀತೆಗಳು ನಮ್ಮಲ್ಲಿ ದೇಶಪ್ರೇಮ, ದೇಶಾಭಿಮಾನವನ್ನು ಹುಟ್ಟಿಸುತ್ತವೆ. ಇಡೀ ದೇಶವೇ ವೈವಿಧ್ಯಮಯವಾದ ಸಾಂಸ್ಕೃತಿಕ ಆಚರಣೆಯಲ್ಲಿರುವಾಗ ನಾವು ಒಂದೇ ಮನೆಯವರಂತೆ ಕೂಡಿ ಬಾಳುವುದು ಇಡೀ ಜಗತ್ತಿಗೆ ಮಾದರಿಯಾಗಿದೆ ಎಂದು ಹೇಳಬಹುದು. ಉಪಸಂಹಾರ ಇತ್ತೀಚೆಗೆ ಭಾರತೀಯ ಸಂಸ್ಕೃತಿಯು ಪ್ರಗತಿ ಮತ್ತು ಬದಲಾವಣೆಯ ಹಂತದಲ್ಲಿದೆ. ಭಾರತೀಯರಾದ ನಾವು ನಮ್ಮ ನೆರೆಹೊರೆಯ ರಾಷ್ಟ್ರಗಳೊಂದಿಗೆ ಪ್ರೀತಿ ಹಾಗೂ ಸೌಹಾರ್ದತೆಯಿಂದ ನಡೆದುಕೊಳ್ಳುತ್ತಾ ನಮ್ಮ ದೇಶದ ಐಕ್ಯತೆಯನ್ನು ಎತ್ತಿ ಹಿಡಿದಿದ್ದೇವೆ.